ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಎನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಸದಾ ಸನ್ಮಂಗಳವನ್ನುಂಟು ಮಾಡುತ್ತಿರುವ ಎನ್ನ ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣಿದು ನನ್ನ ವಿದ್ಯಾಗುರುಗಳಿಗೂ ಜನ್ಮದಾತರಿಗೂ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ನಮ್ಮ ನಾಡಿನ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ, ನನ್ನ ನೆಚ್ಚಿನ ದೇಶ ಕಾಯುವ ಸಮಸ್ತ ಸೈನಿಕ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ವೀಕ್ಷಕ ಪ್ರಭುಗಳೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನಲ್ಲಿ ಬರುತ್ತಿರುವ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ತಾವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತುವುದನ್ನು ಮರೆಯದಿರಿ. ಹಾಗೆ ಇದೇ ತಿಂಗಳ 16ನೇ ತಾರೀಕು ವೃಶ್ಚಿಕ ರಾಶಿಯಲ್ಲಿ ರವಿ ಪ್ರವೇಶವಾಗುತ್ತಿರುವುದರಿಂದ ವೃಶ್ಚಿಕ ರಾಶಿಯಲ್ಲಿ 4 ಗ್ರಹಗಳ ಸಮ್ಮಿಲನವಾಗ್ತಾ ಇದೆ. ಸ್ವಸ್ಥಾನವಾಗಿರತಕ್ಕಂಥ ಕುಜನು ಅಲ್ಲೇ ಇದ್ದು ಮಿತ್ರಗ್ರಹಗಳಾದ ರವಿ ಮತ್ತು ಚಂದ್ರರಲ್ಲೇ ಇರುವುದರಿಂದ ಶತ್ರುಗ್ರಹವಾದ ಬುಧನೂ ಸಹ ಅಲ್ಲಿ ಸೇರುವುದರಿಂದ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಒಂದು ಭವಿಷ್ಯ ಹೇಗಿದೆ ಹಾಗೆ ನೋಡೋಣವೇ. ತಮ್ಮೆಲ್ಲರಿಗೆ ದ್ವಾದಶ ರಾಶಿ ಮತ್ತು ಲಗ್ನಗಳ ವಿಷಯಗಳನ್ನು ಕುರಿತು ನಮ್ಮ ಮತಿಗೆ ತಿಳಿದಷ್ಟು ತಿಳಿಸಲು ಪ್ರಯತ್ನಿಸುತ್ತೇವೆ. ಬನ್ನಿ, ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸೋಣ. ನಿಮಗೆ ಈ ವಾರ ತುಂಬ ಅನುಕೂಲವಾಗಿದೆ. ಹೊಸ ಕೆಲಸವನ್ನು ಏನಾದರೂ ಪ್ರಾರಂಭ ಮಾಡುವವರಿದ್ದರೆ ನಿಮ್ಮ ಗೆಳೆಯರಿಂದ, ನಿಮ್ಮ ಕುಲದವರಿಂದ ಅಥವಾ ನಿಮ್ಮ ಮಾತಾಪಿತೃಗಳಿಂದ ತುಂಬ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಉತ್ತಮ ಸಮಯವನ್ನು ಈ ವಾರ ತಾವು ಕಂಡುಕೊಳ್ಳುತ್ತೀರಿ. ಬಾಕಿ ಇರುವ ಎಲ್ಲ ಕೆಲಸಗಳು ಸಹ ಸಂಪೂರ್ಣವಾಗಿ ಸುಧಾರಿಸಿಕೊಂಡು ಮುಂದುವರೆದು ಒಳ್ಳೆಯ ರೀತಿಯಿಂದ ಅದನ್ನು ಮುಕ್ತಾಯಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಇನ್ನು ನಿಮಗೆ ಹಳೆಯ ಗುರುಗಳಾಗಿರ್ತಕ್ಕಂಥವರ ಭೇಟಿಯಾಗುವ ಸಾಧ್ಯತೆ ಇದೆ. ಈ ವಾರ ಸಂಪೂರ್ಣ ನಿಮಗೆ ಆರ್ಥಿಕ ಲಾಭವನ್ನು ತಂದುಕೊಡಬಹುದು. ನೀವು ಮನೆಯ ಅಲಂಕಾರಕ್ಕೆ ಹೆಚ್ಚಿನ ಗಮನವನ್ನು ನೀಡುವವರಿದ್ದೀರಿ. ಜೊತೆಗೆ ಮಕ್ಕಳೊಂದಿಗೆ ಅದ್ಭುತ ಸಮಯವನ್ನು ಸಹ ಈ ವಾರ ಸಂಪೂರ್ಣವಾಗಿ ಸಂತೋಷದಿಂದ ಕಳೆಯಲು ತುಂಬ ಅನುಕೂಲವಾಗುವ ಯೋಗವಿದೆ. ಭಾನುವಾರ, ಶನಿವಾರ ಸ್ವಲ್ಪ ಅನುಕೂಲಕರವಾದ ಒಂದು ವಾರವಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ವೀಕ್ಷಕರೇ. ತುಂಬ ಒಳ್ಳೆಯ ಯೋಗವಿದೆ. ಮತ್ತು ಬುಧವಾರ ಮತ್ತು ಮಂಗಳವಾರ ಸ್ವಲ್ಪ ಸರಳವಾಗಿರುವುದರಿಂದ ಅಥವಾ ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನುಡಿದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಮೋತಿಚೂರು ಲಾಡುಗಳನ್ನು ನೈವೇದ್ಯ ಮಾಡಿ ಪುಟ್ಟ ಮಕ್ಕಳಿಗೆ ಹಂಚುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೆ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಉತ್ತಮ ಫಲಿತಾಂಶದಲ್ಲಿ ಪೂರ್ವಕ್ಕೆ ತುಂಬ ಅನುಕೂಲಕರವಾಗಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರದ ತುಂಬ ಒಳ್ಳೆಯ ಸಂದರ್ಭಗಳು ತಮಗೆ ಅನುಕೂಲಕರವಾಗಿರುತ್ತದೆ. ಈ ವಾರ ಸಾರ್ವಜನಿಕರು ತಮ್ಮ ಪರವಾಗಿ ತುಂಬ ಅನುಕೂಲದ ಒಂದು ಮಿತ್ರತೆಯಿಂದ ವರ್ತನೆ ಮಾಡುವವರಿದ್ದಾರೆ. ನೀವೇನಾದರೂ ಷೇರು ಮಾರುಕಟ್ಟೆಯಿಂದ ಹಣವನ್ನು ವಾಪಸ್ ತೆಗೆದುಕೊಳ್ಳುವುದಿದ್ದರೆ ಈ ವಾರ ತುಂಬ ಉತ್ತಮ ಲಾಭದೊಂದಿಗೆ ನಿಮ್ಮ ಹಣ ಮರುಕಳಿಸುವ ವ್ಯವಸ್ಥೆ ಇದೆ. ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ. ಕನ್ಯಾ ವರದ ಒಂದು ಅನ್ವೇಷಣೆಯಲ್ಲಿರುವವರಿಗೆ ಈ ವಾರ ತುಂಬ ಅನುಕೂಲವಾಗಬಹುದು. ನೀವು ಮಾನಸಿಕವಾಗಿ ಸಾಕಷ್ಟು ತೃಪ್ತರಾಗಿರುತ್ತೀರಿ ಮತ್ತು ಸದೃಢರಾಗಿರುತ್ತೀರಿ. ನೀವು ಪ್ರಮುಖ ವ್ಯಾಪಾರ ಸಭೆಗಳಿಗೆ ಹಾಜರಾಗುವ ಸಾಧ್ಯತೆ ಇದೆ ಅಥವಾ ಇಂಟರ್ವ್ಯೂಗಳಿಗೆ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಅನುಕೂಲವಾದ ಒಂದು ಯೋಗವಿದೆ. ಇನ್ನು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ತುಂಬ ಉತ್ಸುಕರಾಗಿರುತ್ತೀರಿ. ಹೊಸ ಕೋರ್ಸ್ಗಳ ಒಂದು ಅನ್ವೇಷಣೆಯಲ್ಲಿ ಏನಾದಿದ್ದರೂ ಈ ವಾರ ತುಂಬ ಅನುಕೂಲಕರವಾಗಿದೆ. ಪ್ರಯತ್ನಿಸಿ ವಿದ್ಯಾರ್ಥಿಗಳೇ, ತುಂಬ ಉತ್ತಮವಾಗಲಿ. ನೀವೇನಾದರೂ ನಿಮ್ಮ ಚಿಂತನೆಯಲ್ಲಿ ಗಮನಾರ್ಹವಾದ ಒಂದು ಸಕಾರಾತ್ಮಕ ಒಂದು ಒಳ್ಳೆಯ ಮನಸ್ಸಿನಿಂದ ಬದಲಾವಣೆಗಳನ್ನೇನಾದರೂ ಈ ಸಬ್ಜೆಕ್ಟ್ಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಿದ್ದರೆ ಅಥವಾ ಇದನ್ನು ಓದಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹೋಗುವುದಿದ್ದರೆ ಈ ವಾರ ಒಳ್ಳೆಯ ಚಿಂತನೆಯತ್ತ ನಿಮ್ಮ ಮನಸ್ಸು ಸಾಗಲಿದೆ. ಅದರೊಂದಿಗೆ ಸೋಮವಾರ ಮತ್ತು ಮಂಗಳವಾರ ಅತ್ಯಂತ ತುಂಬ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ನಿರ್ಧಾರದೊಂದಿಗೆ ಮುಂದುವರಿಯಿರಿ ವಿದ್ಯಾರ್ಥಿಗಳಿಗೆ. ತುಂಬ ಉತ್ತಮ ಫಲಿತಾಂಶಗಳನ್ನು ಜೀವನದುದ್ದಕ್ಕೂ ಕಾಣುವ ಒಂದು ಒಳ್ಳೆಯ ಯೋಗ ಈ ವಾರ ನಿಮಗೆ ಕೂಡಿ ಬರಲಿದೆ. ಇನ್ನು ಶುಕ್ರವಾರ, ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಮುಂದುವರಿಯುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಹೆಜ್ಜೆ ಇಟ್ಟರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದಕ್ಕೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ
ಗ್ರಾಮದ ಅಥವಾ ನಿಮ್ಮ ಮನೆಯ ಹತ್ತಿರದಲ್ಲಿರುವ ಯಾವುದಾದರೂ ಅರಳಿ ಮರದ ಕೆಳಗೆ ತುಪ್ಪದ ದೀಪಗಳನ್ನು 4 ದಿಕ್ಕಿಗೆ ಹಚ್ಚಿ ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ನೋಡುವುದಾದರೆ ಈ ವಾರ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಆನಂದದಾಯಕವಾಗಿ ವಾರವನ್ನು ಪ್ರಾರಂಭ ಮಾಡುವವರಿದ್ದೀರಿ. ನೀವು ಎಲ್ಲರೊಂದಿಗೂ ಪ್ರಶಂಸೆಯಿಂದ ಒಂದು ಜೀವನವನ್ನು ನಡೆಸಲು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ. ಅದು ನಿಮ್ಮನ್ನು ತುಂಬ ಇಷ್ಟಪಡುವಂತೆ, ಸಾರ್ವಜನಿಕರೊಂದಿಗೆ ಉತ್ತಮವಾದ ಬಾಂಧವ್ಯ ಬೆಳೆಸುವಂತೆ ನೆರವೇರಿಸಲಿದೆ. ಈ ವಾರ ಸಾರ್ವಜನಿಕರು ಒಬ್ಬರಿಗೊಬ್ಬರತ್ತ ಆಕರ್ಷಣೆಯಲ್ಲಿ ಒಳಗಾಗುವ ಸಾಧ್ಯತೆ ಇದೆ. ನೀವು ಪ್ರಣಯ, ಆಲೋಚನಾ ಅಥವಾ ಪ್ರಯಾಣ ಮತ್ತು ಪ್ರಯಾಣ ಇವೆಲ್ಲಕ್ಕೂ ಒಂದು ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಈ ವಾರ ನಿಮಗೆ ವಿಶೇಷವಾಗಿ ಮೂಡಿಬರಲಿದೆ. ಈ ವಾರ ವ್ಯವಹಾರದಲ್ಲಿ ಆರ್ಥಿಕ ಲಾಭಗಳನ್ನು, ಹಿಂದಿನ ಒಂದು ನಷ್ಟಗಳನ್ನು ಸರಿದೂಗಿಸುವಷ್ಟು ಲಾಭ ಈ ವಾರ ತಾವು ವ್ಯವಹಾರದಲ್ಲಿ ಕಂಡುಕೊಳ್ಳುತ್ತೀರಿ. ಇನ್ನು ಪರಿಣಾಮಕಾರಿಯಾಗಿ ತಾವು ಎಲ್ಲರೊಂದಿಗೆ, ಸ್ನೇಹಿತರೊಂದಿಗೆ ಬೆರೆಯುವ ಸಾಧ್ಯತೆ ಇದೆ. ಗಂಭೀರವಾಗಿ ಹೇಳುವುದಾದರೆ ಕುಟುಂಬದಲ್ಲಿ ತುಂಬ ಆನಂದದ ಒಂದು ಉತ್ಸಾಹ ಒಂದು ವಾತಾವರಣವನ್ನು ತಾವು ಸೃಷ್ಟಿಗೊಳಿಸುತ್ತೀರಿ. ಇನ್ನು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಕುಟುಂಬದಲ್ಲಿ ಮತ್ತು ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಆಫೀಸಿನಲ್ಲಿ ಈ ವಾರ ಬಗೆಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆ ವಾರ ಪೂರ್ತಿ ತುಂಬ ಆನಂದದಾಯಕ ವಾರವೆಂದು ಹೇಳಬಹುದು. ಇನ್ನು ಸರಿಪಡಿಸಲು ಯಾರಿಂದಲೂ ಆಗದ ಒಂದು ಕಷ್ಟವೂ ಸಹ ಈ ವಾರ ಎಲ್ಲರಿಂದಲೂ ಸಹ ಸಹಾಯವಾಗಿ ನಿಮ್ಮ ಜೀವನ ತುಂಬ ಉತ್ತಮದ ಒಂದು ಉತ್ತುಂಗಕ್ಕೆ ಇರುವ ಸಾಧ್ಯತೆ ಇದೆ. ಇನ್ನು ನೀವು ತೀರ್ಥಯಾತ್ರೆಯನ್ನು ಯೋಚಿಸುತ್ತಿದ್ದರೆ ಅಥವಾ ಪ್ರಯಾಣವನ್ನು ದೂರದ ದೇವಸ್ಥಾನಗಳಿಗಾಗಲಿ ಅಥವಾ ಹೊರದೇಶಗಳಿಗಾಗಲಿ ಹೋಗುವ ಒಂದು ವ್ಯವಸ್ಥೆ ಇದ್ದರೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಭಾನುವಾರ, ಗುರುವಾರ ಅತ್ಯಂತ ಶುಭ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಆಲೋಚನೆ ಇದ್ದರೆ ಒಳ್ಳೆಯದಾಗಲಿ. ಅದರೊಂದಿಗೆ ನೀವು ಈ ವಾರ ಸ್ವಲ್ಪ ಕೀಲು ನೋವು ಮತ್ತು ಮೊಣಕಾಲು ನೋವಿನಿಂದ ಬಳಲುವ ಒಂದು ವ್ಯವಸ್ಥೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸಾಧ್ಯವಾದಷ್ಟು ವಜ್ರಾಸನ ಮತ್ತು ಯೋಗ ಪ್ರಾಣಾಯಾಮಗಳ ಕಡೆ ನಿಮ್ಮ ಜೀವನ ಒಂದು ಮುಂದುವರಿಯಲಿ. ಇನ್ನು ನಿಮ್ಮ ಸಂಗಾತಿಯೂ ಸಹ ನಿಮ್ಮೊಂದಿಗೆ ತುಂಬ ಉತ್ಸುಕತೆಯಿಂದ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಪ್ರತಿದಿನ ಪರಿಹಾರವನ್ನು ನೋಡುವುದಾದರೆ ಭಗವದ್ಗೀತೆಯ ಒಂದು ಅಧ್ಯಾಯಗಳನ್ನು, ನಿಮಗಾದಷ್ಟು 1 ಅಥವಾ 2 ಅಧ್ಯಾಯಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ ಅಥವಾ ಕೇಳಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಒಂದು ಪ್ರೀತಿಕರವಾದ ಮಂತ್ರವನ್ನು ದಿನನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ನಿಮ್ಮ ಕೆಲಸದಲ್ಲಿ ಈ ವಾರ ವಿಶೇಷವಾದ ಪ್ರಗತಿಗಳು, ಉತ್ತಮವಾದ ಅವಕಾಶಗಳು ದೊರೆತು ಜೀವನದುದ್ದಕ್ಕೂ ಸಂತೋಷದ ಕ್ಷಣಗಳನ್ನು ಈ ವಾರದಲ್ಲಿ ತಾವು ಅನುಭವಿಸುತ್ತೀರಿ. ಈ ವಾರ ನೀವು ತುಂಬ ಹಲವಾರು ಪ್ರಮುಖ ಮೈಲುಗಲ್ಲುಗಳನ್ನು ಸಾಧಿಸಿ ಜೀವನದುದ್ದಕ್ಕೂ ಉತ್ತಮವಾದ ಫಲಿತಾಂಶದೊಂದಿಗೆ ನಗುನಗುತ್ತಾ ಮುಂದುವರಿಯುವ ಒಂದು ವಾರ ನಿಮ್ಮದಾಗಲಿದೆ. ವಾರದ ಆರಂಭವು ತುಂಬ ಸಕಾರಾತ್ಮಕವಾಗಿರುತ್ತದೆ. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತಿದ್ದರೆ ಅದು ನಿಮಗೆ ಮುಂದೆ ಉತ್ತಮ ಫಲಿತಾಂಶ ಒಂದು ಪುಣ್ಯದ ಗಂಟಾಗಿ ಮಾರ್ಪಡಲಿದೆ. ಇನ್ನು ನೀವು ವೈವಾಹಿಕ ಆರೋಗ್ಯವನ್ನು ಉತ್ತಮವಾಗಿ ಉಳಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಗುರಿಗಳಿಗೆ ಅಂದರೆ ಮುಂದಿನ ಒಂದು ಉತ್ತಮವಾದ ಗುರಿಗಳಿಗೆ ಆದ್ಯತೆ ನೀಡುವ ವಾರ ನಿಮಗೆ ಉತ್ತಮವಾಗಿ ಮೂಡಿ ಬರಲಿದೆ. ಇನ್ನು ಉದ್ಯೋಗದಲ್ಲಿರುವವರಿಗೆ ಈ ವಾರ ಹೆಚ್ಚು ಅನುಕೂಲಗಳಾಗಲಿದೆ. ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಶ್ರದ್ಧಾಭಕ್ತಿಯಿಂದ ಓದಿ ವಿಶೇಷವಾದ ಒಂದು ಗಮನಾರ್ಹವಾದ ಒಂದು ಉತ್ತಮ ಫಲಿತಾಂಶಗಳೊಂದಿಗೆ ಹೊರಹೊಮ್ಮುವವರಿದ್ದೀರಿ. ಇನ್ನು ಕುಟುಂಬದೊಂದಿಗೆ ಸಮಯವು ಈ ವಾರ ತುಂಬ ಅತ್ಯುತ್ತಮವಾಗಿ ಕಳೆಯುತ್ತೀರಿ. ನೀವು ಆನಂದದಿಂದಿರಲು ಈ ವಾರ ಪೂರ್ತಿ ಪ್ರಯತ್ನ ಮಾಡುತ್ತೀರಿ. ನಿಮ್ಮ ಸಾಮಾಜಿಕ ಸ್ಥಾನಮಾನಗಳು ಈ ವಾರದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಮಾನ ಸನ್ಮಾನಗಳು ಸಹ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳವಾರ ಮತ್ತು ಶನಿವಾರಗಳಲ್ಲೂ ವ್ಯವಹಾರದಲ್ಲಿ ಉತ್ತಮವಾದ ಗಮನಾರ್ಹವಾದ ಲಾಭವನ್ನು, ಸಂತೋಷದಿಂದ ಉತ್ತಮವಾದ ಒಂದು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ತಮ್ಮ ಹಿರಿಯರೊಂದಿಗೆ, ಆತ್ಮೀಯ ಒಂದು ಅಣ್ಣ ತಮ್ಮಂದಿರೊಂದಿಗೆ ಉತ್ತಮವಾದ ಸೌಹಾರ್ದಯುತವಾದ ಸಂಬಂಧವನ್ನು ಕಾಪಾಡಿಕೊಂಡರೆ ತುಂಬ ಉತ್ತಮವಾದ ನಂದನವನ ನಿಮ್ಮದಾಗಲಿದೆ. ಇದರ ಜೊತೆಗೆ ಪ್ರತಿದಿನ ವಾರಪೂರ್ತಿ ಪಠನೆ ಮಾಡುವುದಾದರೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಕೇಳುವುದಾಗಲಿ, ನಿಮಗೆ ಪಠನೆ ಮಾಡಲು ಬಂದರೆ ಓದುವುದಾಗಲಿ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ. ಅದರೊಂದಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ
ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದತ್ತ ಹೆಚ್ಚು ಗಮನವನ್ನು ಹರಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಈ ವಾರ ನೀವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೀರಿ. ಹೆಚ್ಚುವರಿ ಆದಾಯದ ಮೂಲಗಳು ಈ ವಾರ ವ್ಯಾಪಾರ ವ್ಯವಹಾರಸ್ಥರಿಗೆ ತುಂಬ ಅಭಿವೃದ್ಧಿಯ ಪಥದತ್ತ ತಮ್ಮ ಸಂಕಲ್ಪ ನೆರವೇರಲಿದೆ. ನಿಮ್ಮ ಹಿರಿಯ ಸಹೋದರರಿಂದ ನಿಮಗೆ ಬೆಂಬಲ ಈ ವಾರ ಪೂರ್ತಿ ದೊರೆಯುವುದಿದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ವಿಹಾರಕ್ಕೆ ಹೋಗುವ ಅಥವಾ ಪಿಕ್ನಿಕ್ಗೆ ಹೋಗುವ ಅಥವಾ ಟೂರ್ ಹೋಗುವ ವ್ಯವಸ್ಥೆ ನೀವು ಕಲ್ಪಿಸಿಕೊಂಡರೆ ತುಂಬ ಉತ್ತಮ. ಇನ್ನು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ತ್ವರಿತ ನಿರ್ಧಾರವನ್ನು ಹೊಗಳಿ ಪ್ರಶಂಸೆಗೆ ಈಡು ಮಾಡುವ ಸಾಧ್ಯತೆ ಇದೆ. ನಿಮ್ಮ ವೈವಾಹಿಕ ಸಂಬಂಧವು ಸಂಪೂರ್ಣವಾಗಿ ಆನಂದದಾಯಕವಾಗಿಯೂ ಸುಧಾರಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಇನ್ನು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ವಿಷಯಗಳನ್ನು ಗಂಭೀರವಾಗಿ ಚರ್ಚಿಸಿ ಇಬ್ಬರೂ ಪರಸ್ಪರ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ಇಲ್ಲಿಯವರೆಗೂ ಅನುಭವಿಸಿದ ಎಲ್ಲ ಕಷ್ಟ ನಷ್ಟಗಳ ಒಂದು ಕೆಲಸವನ್ನು ಕಡಿಮೆ ಮಾಡಿ ಸುಖದತ್ತ ನಿಮ್ಮ ಪ್ರಯಾಣ ಸಾಗಲಿದೆ. ನಿಮ್ಮ ಪ್ರಯತ್ನ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಅದರಲ್ಲಿ ಸಾಧನೆಗೈಯುವ ಒಂದು ವಾರ ನಿಮ್ಮದಾಗಲಿದೆ. ನೀವು ಸಾಲ ನೀಡಿದ ಹಣವನ್ನು ಈ ವಾರ ಸ್ವಲ್ಪ ಮರಳಿ ವಾಪಸ್ಸಾಗುವ ಸಾಧ್ಯತೆ ಇದೆ. ಅದರೊಂದಿಗೆ ವಿಶೇಷವಾಗಿ ನೀವು ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳು ಉತ್ತಮವಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯುವುದಿದ್ದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಈ ವಾರದಲ್ಲಿ ತಾವೇನಾದರೂ ಯಾರಾದರೂ ವಿವಾಹದಲ್ಲಿ ಭಾಗವಹಿಸುವ ಒಂದು ವ್ಯವಸ್ಥೆ ನಿಮಗೆ ಲಗ್ನಪತ್ರಗಳು ಬಂದಿರುವುದಾಗಲಿ ಅಥವಾ ಆತ್ಮೀಯರ ಮದುವೆಗಳಿಗೆ ಹೋಗುವುದಾಗಲಿದ್ದರೆ ಅಕ್ಷತೆಗೆ ಹೋದರೆ ಅಂದರೆ ಮಾಂಗಲ್ಯ ಕಟ್ಟುವಾಗ ಅಕ್ಷತೆ ಹಾಕಲು ತಾವು ತೆರಳಿದರೆ ಉತ್ತಮ ಫಲಿತಾಂಶವನ್ನು ಜೀವನದುದ್ದಕ್ಕೂ ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೋಮವಾರ, ಮಂಗಳವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತುಳಸಿ ಗಿಡದ ಕೆಳಗಿನ ಮಣ್ಣನ್ನು ಸ್ನಾನದ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಹಾಕಿ ತಲೆ ಸ್ನಾನ ಮಾಡಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಆ ತುಳಸಿಯ ಮಾತೆಯಿಂದ ನೀವು ಪಡೆಯುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡುತ್ತೀರಿ. ಯಾವುದೇ ಕಷ್ಟ ಬಂದರೂ ಶ್ರೀಮನ್ನಾರಾಯಣನನ್ನಾಗಲಿ ಶ್ರೀ ವಾಸುದೇವನನ್ನಾಗಲಿ ಪ್ರಾರ್ಥನೆ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಇನ್ನು ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ವೀಕ್ಷಕರೇ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಉತ್ತಮವಾದ ಫಲಿತಾಂಶಗಳೊಂದಿಗೆ ಕೂಡಿರುತ್ತದೆ. ನೀವು ಉತ್ತಮವಾದ ಅನುಕೂಲದತ್ತ ನಿಮ್ಮ ಜೀವನ ಸಾಗಲಿದೆ. ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಈ ವಾರ ಖಂಡಿತವಾಗಿಯೂ ದೊರೆಯಬಹುದು. ಪ್ರಯತ್ನಿಸಿ. ಉದ್ಯೋಗಕ್ಕೆ ಹೋಗುವಾಗ ಒಂದು ತಾಸು ಮುಂಚೆ ಏನು ಮಾಡಬೇಕೆಂದು ಹಿಂದಿನ ವಿಡಿಯೋಗಳಲ್ಲಿ ಹೇಳಿರುತ್ತೇನೆ ವಿದ್ಯಾರ್ಥಿಗಳೇ. ತಪ್ಪದೆ ಅದನ್ನು ಅನುಸರಿಸಿ. ನಿಮಗೂ ಒಳ್ಳೆಯದಾಗಲಿ. ನೀವು ನೌಕರಿ ಸಿಕ್ಕ ಮೇಲೆ ಮನೆಯವರೆಲ್ಲರೂ ಸಂತೋಷದಿಂದಿರುತ್ತಾರಲ್ಲ, ಆ ಆನಂದದ ಒಂದು ಕ್ಷಣವನ್ನು ತಾವು ಅನುಭವಿಸಲು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ವಿದ್ಯಾರ್ಥಿಗಳೇ. ಜೊತೆಗೆ ಉದ್ಯೋಗವು ಸಿಗುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಬೆಚ್ಚಗಿನ ಸಮಯವನ್ನು, ಆನಂದದ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ. ಇನ್ನು ಉದ್ಯೋಗಗಳೊಂದಿಗೆ ನಿಮ್ಮ ಸಂಬಂಧಗಳು ತುಂಬ ಸೌಹಾರ್ದಯುತವಾಗಿರುತ್ತವೆ. ಜೊತೆಗೆ ಕುಟುಂಬದ ಹಿರಿಯರ ಆಶೀರ್ವಾದ ನಿಮಗೆ ದೊರೆಯುವ ಸಾಧ್ಯತೆ ಇದೆ. ತಮ್ಮ ಅತೃಪ್ತ ಜೀವನದಲ್ಲಿ ತೃಪ್ತಿಯನ್ನು ಕಾಣುವ ಒಂದು ವ್ಯವಸ್ಥೆ ತಾವು ಕಂಡುಕೊಳ್ಳುತ್ತೀರಿ. ಉತ್ತಮ ಯಶಸ್ಸನ್ನು ಸಾಧಿಸಲು ತುಂಬ ಅನುಕೂಲಕರವಾಗಿದೆ. ಗುರು ಹಿರಿಯರಿಗೆ ಈ ವಾರ ನೀವು ಹೊಸ ವ್ಯವಹಾರ ವ್ಯಾಪಾರಗಳನ್ನೇನಾದರೂ ಮಾಡುವುದಿದ್ದರೆ ಪರಮೇಶ್ವರನ ಅರ್ಥಾತ್ ನಿಮ್ಮ ಹತ್ತಿರದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಕಾಯಿ ಕರ್ಪೂರಗಳನ್ನು ಮಾಡಿಸಿ ಆ ಭಗವಂತನ ಒಂದು ಒಪ್ಪಿಗೆಯನ್ನು ಪಡೆದು ಮುಂದುವರಿಯಿರಿ ವೀಕ್ಷಕರೇ. ತುಂಬ ಜೀವನದುದ್ದಕ್ಕೂ ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಜೊತೆಗೆ ನೀವು ವೈವಾಹಿಕ ಜೀವನವು ತುಂಬ ಈ ವಾರ ಅತ್ಯುತ್ತಮವಾದ ಒಂದು ಆನಂದದಾಯಕವಾದ ಜೀವನವನ್ನು ತಾವು ಕಂಡಿರ್ತೀರಿ. ಜೊತೆಗೆ ನಿಮ್ಮ ಜೀವನ ಶೈಲಿ ಸಾಕಷ್ಟು ಸಮತೋಲಿತವಾಗಿರುತ್ತದೆ. ಹಣ ಗಳಿಸಲು ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಈ ವಾರದಲ್ಲಿ ದೊರೆಯುವ ವ್ಯವಸ್ಥೆ ಇದೆ. ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ಮುಂದುವರಿಯುವುದಿದ್ದರೆ ಈ ವಾರ ಮುಂದುವರೆದರೆ ತುಂಬ ಉತ್ತಮ. ಆದರೆ ಎಚ್ಚರದ ಮಾತೇನೆಂದರೆ ಯಾವುದಕ್ಕೂ ನೀವು ಮಾತನಾಡಿದ್ದನ್ನೆಲ್ಲ ಒಳ್ಳೊಳ್ಳೆಯ ಪಾಯಿಂಟ್ಸ್ಗಳನ್ನು ಹಾಕಿ ವಕೀಲರ ಮುಖೇನ, ನಿಮ್ಮ ಗುರು ಹಿರಿಯರ ಮುಖೇನ ಇಬ್ಬರ ಒಂದು ಆತ್ಮೀಯ ಬಾಂಧವ್ಯ ಜೀವನವಿರುವವರೆಗೂ ನಡೆಯುವಂತೆ ನೋಡಿಕೊಂಡರೆ ಪಾರ್ಟ್ನರ್ಶಿಪ್ನಲ್ಲಿ ತುಂಬ ಉತ್ತಮ. ಇಲ್ಲದಿದ್ದರೆ ದುಃಖಕ್ಕೀಡಾಗುವ ಸಾಧ್ಯತೆ ಇದೆ. ಇನ್ನು ಹಣ ಗಳಿಸಲು ನಿಮಗೆ ಅತ್ಯುತ್ತಮ ಅವಕಾಶಗಳು ಈ ವಾರ ದೊರೆಯಲಿದೆ. ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಉತ್ತಮವಾದ ಅತ್ಯಂತ ಒಳ್ಳೆಯ ವಾರಗಳಾಗಿರುವುದರಿಂದ ಒಳ್ಳೆಯ ಫಲಿತಾಂಶಗಳ ಕಡೆ ನಿಮ್ಮ ಗಮನವಿದ್ದರೆ ಅಥವಾ ಏನಾದರೂ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರುವುದಿದ್ದರೆ ನಿಮ್ಮ ತಂದೆ ತಾಯಿಗಳ ಪಾದಕ್ಕೆ ಹಣೆ ಹಚ್ಚಿ ಅವರ ಮೇಲೆ ಈ ಕೆಲಸ ಮಾಡುತ್ತಿದ್ದೇನೆ ಎನ್ನುವ ಒಂದು ವಿಷಯವನ್ನು ಅವರ ಗಮನಕ್ಕೆ ತಂದು ಮುಂದುವರೆದರೆ ಅವರ ಆಶೀರ್ವಾದ ಸದಾ ನಿಮ್ಮ ಬೆನ್ನಿಂದ ಇರುತ್ತದೆ. ಅದಕ್ಕೆ ಎರಡು ಮಾತಿಲ್ಲ ವೀಕ್ಷಕರೇ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿದರೆ ತುಂಬ ಉತ್ತಮ. ಜೊತೆಗೆ ಗುರುವಾರ ಮತ್ತು ಶುಕ್ರವಾರ ನಿಮಗೆ ಅತ್ಯಂತ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟರೆ ತುಂಬ ಅನುಕೂಲವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಗಜೇಂದ್ರ ಮೋಕ್ಷದ ಒಂದು
ಆಡಿಯೋ ಅಥವಾ ವಿಡಿಯೋ ಅಥವಾ ಓದಲು ಬಂದರೆ ಓದಿ ತುಂಬ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ನೀವು ತಾವುಗಳು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪರ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನೀವು ವೃತ್ತಿ ಜೀವನದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ದೊರೆಯುವ ಸಾಧ್ಯತೆ ಹೆಚ್ಚಾಗಿ ಕಂಡುಕೊಳ್ಳುತ್ತೀರಿ. ಉತ್ತಮ ಸಂಬಂಧಿಕರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ತಾವು ಕಂಡುಕೊಳ್ಳುತ್ತೀರಿ. ಒಳ್ಳೆಯ ಸಿಹಿ ಸುದ್ದಿಗಳನ್ನು ಈ ವಾರ ಪೂರ್ತಿ ತಾವು ಕೇಳುವವರಿದ್ದೀರಿ. ಇದರ ಜೊತೆಗೆ ವಿಶೇಷವಾದ ವ್ಯಕ್ತಿಗಳೊಂದಿಗೆ ತಮ್ಮ ಪ್ರಮುಖ ಒಂದು ನಿರ್ಧಾರಗಳನ್ನು ಹಂಚಿಕೊಂಡು ಅವರೊಂದಿಗೆ ಚರ್ಚಿಸಿ ಒಳ್ಳೆಯ ವಿಷಯವನ್ನು ತಾವು ನಿರ್ಧಾರಕ್ಕೆ ಬರುವವರಿದ್ದೀರಿ. ಅವಿವಾಹಿತರಿಗೆ ಈ ವಾರ ವಿವಾಹಕ್ಕೆ ಯೋಗ್ಯವಾದ ವರನನ್ನಾಗಲಿ ಕನ್ಯೆಯನ್ನಾಗಲಿ ಹುಡುಕಲು ತುಂಬ ಉತ್ತಮವಾಗಿರುತ್ತದೆ. ವರ ಮತ್ತು ಕನ್ಯೆಯ ಅನ್ವೇಷಣೆಗೆ ಹೋಗುವಾಗ ಯಾವ ಫಲಗಳನ್ನು ತೆಗೆದುಕೊಂಡು ಹೋಗಬೇಕು, ಯಾವ ರೀತಿ ಹೋಗಬೇಕು, ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ಮಗನಿಗೆ ಕನ್ಯೆಯು ದೊರೆಯದೇ ಇದ್ದರೆ ಹೆಚ್ಚಾಗಿ ನೋಡುತ್ತಾ ಇರುತ್ತೀರಿ. ಕನ್ಯೆ ಒಪ್ಪಿಗೆ ಆಗುವುದಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಅದನ್ನು ಕಡಿತುಕೊಳ್ಳುತ್ತಿರುತ್ತೀರಿ. ಹಾಗಾಗಿ ಏನು ಮಾಡಿದರೆ ಉತ್ತಮ ಎಂದು ಹಿಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸಿದ್ದೀನಿ. ಅದನ್ನು ತಪ್ಪದೆ ನೋಡಿ ವೀಕ್ಷಕರೇ, ಅನುಸರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ, ಜೊತೆಗೆ ಈ ವಾರ ತಾವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ. ನೀವು ಕೆಲಸದಲ್ಲಿ ಗಮನಾರ್ಹ ಪ್ರತಿಫಲವನ್ನು ಈ ವಾರ ತಾವು ಅಂದುಕೊಂಡಕ್ಕಿಂತಲೂ ಹೆಚ್ಚಾಗಿ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಮಯವನ್ನು ನೀವು ಸದುಪಯೋಗಪಡಿಸಿಕೊಳ್ಳಲು ಈ ವಾರ ತುಂಬ ಉತ್ತಮವಾಗಿರುತ್ತದೆ. ಸ್ನೇಹಿತರೊಂದಿಗೆ ನಿಮ್ಮ ಸಂಪೂರ್ಣ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರಿಂದಲೂ ಉತ್ತಮವಾದ ಆರ್ಥಿಕ ಒಂದು ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಕುಟುಂಬದ ಜೀವನವು ಸಾಕಷ್ಟು ಸಾಮರಸ್ಯದಿಂದ ಕೂಡಿ ಬರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನೀವು ಭೌತಿಕ ಸೌಕರ್ಯಗಳನ್ನು ಈ ವಾರ ಐಷಾರಾಮಿ ಜೀವನದೊಂದಿಗೆ ಉತ್ತಮವಾಗಿ ಸಂತೋಷದಿಂದ ಹೆಚ್ಚು ಹಣವನ್ನು ಖರ್ಚು ಮಾಡಿ ಆನಂದದಾಯಕವಾದ ಜೀವನವನ್ನು ಅನುಭವಿಸುವ ವಾರ ನಿಮ್ಮದಾಗಲಿದೆ. ಇನ್ನು ತಾವುಗಳು ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತಿದ್ದರೆ ಅಥವಾ ಆರೋಗ್ಯದ ಕಡೆ ಗಮನವನ್ನು ಕೊಡುತ್ತಿದ್ದರೆ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ. ಸಾಧ್ಯವಾದಷ್ಟು TV ನೋಡುವ ಹವ್ಯಾಸವಿರುವವರು ವಜ್ರಾಸನದಲ್ಲಿ ಕುಳಿತರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಈ ವಾರ ಎಲ್ಲ ವಾರಗಳು ತುಂಬ ಅನುಕೂಲಕರವಾಗಿರುವುದರಿಂದ ಅನಾನುಕೂಲಕರವಾದ ವಾರಗಳು ಈ ವಾರ ತಮ್ಮ ರಾಶಿಗಿರುವುದಿಲ್ಲ. ಜೊತೆಗೆ ವಿಶೇಷವಾಗಿ ಗಮನ ಹರಿಸುವುದಾದರೆ ಪ್ರತಿದಿನ ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಹಿಡಿ ಕಡಲೆ ಅಥವಾ ಒಂದು ಹಿಡಿ, ನಿಮ್ಮ ಕಡೆ ಭಾಗದಲ್ಲಿ ಏನನ್ನುತ್ತಾರೆ ಗೊತ್ತಿಲ್ಲ, ಪುಟಾಣಿ ಅಂತಾರೆ, ಕೆಲವು ಕಡೆ ಕಡಲೆ ಅಂತಾರೆ, ಕಡಲೆ ಅಥವಾ ಪುಟಾಣಿ ಒಂದು ಹಿಡಿಯನ್ನಿಟ್ಟು ಸಕ್ಕರೆಯನ್ನು ಸೇರಿಸಿ ಆ ತಾಯಿಗೆ ನೈವೇದ್ಯ ಮಾಡಿ ಅದನ್ನು ಎಲ್ಲರೊಂದಿಗೆ ಹಂಚಿ ತಾವು ಸಂತೋಷದಿಂದ ಈ ವಾರ ಪೂರ್ತಿ ಉತ್ತಮ ವಿಶೇಷವಾದ ಒಂದು ಸೌಕರ್ಯಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಕುಟುಂಬದಲ್ಲಿ. ಇದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಪರಮೇಶ್ವರಿಯ ಬೀಜ ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿದೆ. ಇದು ತಮಗೆ ತಿಳಿದ ವಿಷಯವಾಗಿರುತ್ತದೆ. ಅದರ ಜೊತೆಗೆ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತಾವುಗಳೇನಾದರೂ ಹೊಸ ಕೆಲಸಗಳೇನಾದರೂ ಪ್ರಾರಂಭ ಮಾಡುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅಥವಾ ಮನದೇವರ ಒಂದು ಪ್ರಾರ್ಥನೆ ಮಾಡಿ ಮುಂದುವರಿಯಿರಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿದೆ. ನೀವು ಕುಟುಂಬದ ಸದಸ್ಯರೊಂದಿಗೆ ಒಳ್ಳೆಯ ವಿಷಯಗಳನ್ನು ಈ ವಾರ ಚರ್ಚಿಸಲು ತುಂಬ ಅನುಕೂಲಕರವಾಗಿದೆ. ಕೆಲವು ಸಂಬಂಧಿಕರು ನಿಮ್ಮ ಮನೆಗೆ ವಿಶೇಷವಾಗಿ ದಿಢೀರ್ ಭೇಟಿ ನೀಡುವ ಸಾಧ್ಯತೆ ಇದೆ. ಅದು ಸಂತೋಷವನ್ನು ಸಹ ತಂದುಕೊಡುತ್ತದೆ. ಅದರ ಜೊತೆಗೆ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ವಿದ್ಯಾರ್ಥಿಗಳು ಈ ವಾರ ಕಾಣುವವರಿದ್ದೀರಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಒಳ್ಳೆಯ ಆಲೋಚನೆಗಳನ್ನು ಸಮಾಲೋಚನೆ ಮಾಡಿ ಹಂಚಿಕೊಳ್ಳುವ ಒಂದು ವ್ಯವಸ್ಥೆ ಮನಸ್ಥಿತಿ ನಿಮ್ಮದಾಗಲಿದೆ. ಜೊತೆಗೆ ಉತ್ತಮವಾದ ಒಂದು ನೌಕರಿಯ ಒಂದು ಸಂದರ್ಶನಕ್ಕೆ ಏನಾದರೂ ಅಥವಾ ಇಂಟರ್ವ್ಯೂಗೆ ಹೋಗುವಾಗ 1 ತಾಸು ಮುಂಚೆ ಏನು ಮಾಡಬೇಕೆಂದು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ವೀಕ್ಷಕರು ನೋಡಿ ತಪ್ಪದೆ ಅನುಸರಿಸಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಕುಟುಂಬದೊಂದಿಗೆ ನೆಮ್ಮದಿಯಿಂದ ಇರುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ನೀವು ಯಶಸ್ವಿಯಾಗಿ ಒಳ್ಳೆಯ ಹೂಡಿಕೆ ಮಾಡುವವರೇನಾದಿದ್ದರೆ ಷೇರು ಮಾರುಕಟ್ಟೆಯಲ್ಲಿ ಈ ವಾರ ಹೂಡಿಕೆ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ನೋಡಿ ಅದರ ಬಗ್ಗೆ ಗಮನವಿದ್ದರೆ, ಅದರ ಬಗ್ಗೆ ಅನುಭವವಿದ್ದರೆ ಈ ಕಾರ್ಯವನ್ನು ಮಾಡಿ, ಇಲ್ಲದಿದ್ದರೆ ಎಲ್ಲರೂ ಮಾಡಿ ಲುಕ್ಷಾನ್ ಮಾಡಿಕೊಳ್ಳಬೇಡ ವೀಕ್ಷಕರೇ. ನೀವು ಯಶಸ್ವಿಯಾಗುವ ವಾರ ನಿಮ್ಮದಾಗಲಿದೆ. ಜೊತೆಗೆ ಇದರ ಜೊತೆಗೆ ನೀವು ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಂಡರೆ ತುಂಬ ಉತ್ತಮವಾದ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ. ಸಕಾರಾತ್ಮಕ ಒಂದು ಆಲೋಚನೆ ನಿಮ್ಮ ಜೀವನದಲ್ಲಿ ತುಂಬಿರಲಿ. ಅದೃಷ್ಟ ನಿಮ್ಮ ಕಡೆ ಇದೆ ಎಂದು ಏನಂತರದು ಮಾಡದೆ ಉತ್ತಮವಾದ ಒಂದು ಆಲೋಚನೆಯಲ್ಲಿ ಮುಂದುವರಿಯಿರಿ ವೀಕ್ಷಕರೇ, ಒಳ್ಳೆಯದಾಗಲಿ. ಅದರ ಜೊತೆಗೆ ಮನೆ ಹಿರಿಯರೊಂದಿಗೆ ನಿಮ್ಮ ಬೆಂಬಲ ತುಂಬ ಅನುಕೂಲಕರವಾಗಿರುತ್ತದೆ. ಅವರ ಕೃಪಾಶೀರ್ವಾದ ಸದಾ ನಿಮ್ಮ ಬೆನ್ನಿಂದೆ ಈ ವಾರ ಪೂರ್ತಿ ಇರಲಿದೆ. ಬುಧವಾರದ ನಂತರದ ಸಮಯ ತುಂಬ ಅತ್ಯಂತ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ಭಾನುವಾರ ಮತ್ತು ಸೋಮವಾರ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಆತಂಕವೊಂದು ಉಂಟಾಗುವ ಸಾಧ್ಯತೆ ಇರುವುದರಿಂದ ಆಲೋಚಿಸಿ ತಾಳ್ಮೆಯಿಂದ ಉತ್ತಮವಾದ ಒಂದು ದಿವ್ಯ ದೃಷ್ಟಿಯನ್ನು ತಾವು ಆಲೋಚಿಸಿ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ವೀಕ್ಷಕರೇ, ಒಳ್ಳೆಯದಾಗಲಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅಕ್ಕಿ ಹಿಟ್ಟಿನಲ್ಲಿ ಹಾಲಿನಿಂದ
ಸಕ್ಕರೆಯನ್ನು ಸೇರಿಸಿ ಚಿಕ್ಕ ಚಿಕ್ಕ 16 ಉಂಡೆಗಳನ್ನು ಮಾಡಿ ಹಿಂದೆ 3 ಸಾರಿ ಮುಂದೆ 6 ಸಾರಿ ನಿವಾಳಿಸಿಕೊಂಡು ಹರಿಯುವ ನೀರಿನಲ್ಲಿ ಹಾಕುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ವಾರದ ಮೊದಲು ಒಳ್ಳೆಯ ದಿನಗಳನ್ನು ಕಳೆಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಬಹಳ ಸಂತೋಷದ ವಾರ ನಿಮ್ಮದಾಗಲಿದೆ. ಈ ವಾರ ನಿಮ್ಮ ಕೆಲಸದಲ್ಲಿ ಪ್ರಗತಿಗೆ ತುಂಬ ಒಳ್ಳೆಯ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಗುರುವಾರ ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಒಂದು ವ್ಯವಸ್ಥೆ ರೂಪಿಸಿಕೊಂಡಿದ್ದರೆ ಅಥವಾ ಆಯೋಜಿಸಿದ್ದರೆ ಅದು ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಡಲಿದೆ. ನಿಮ್ಮ ಸಂಗಾತಿಯಿಂದ ನೀವು ತುಂಬ ಉತ್ತಮವಾದ ಒಂದು ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಿದ್ದರೆ ಈ ವಾರ ನಡೆದು ಹೋಗುತ್ತದೆ. ಆ ಕೆಲಸ ಒಳ್ಳೆಯದಾಗಲಿದೆ. ನಿಮ್ಮ ಆ ವ್ಯವಹಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಮಾಡುವಾಗ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿದರೆ ತುಂಬ ಉತ್ತಮ ವೀಕ್ಷಕರೇ. ಇದರೊಂದಿಗೆ ತಾವು ಅದನ್ನು ಸಂಪೂರ್ಣವಾಗಿ ಆನಂದದಿಂದ ಆಲೋಚಿಸಿ ಹೂಡಿಕೆ ಮಾಡಿದರಂತೂ ತುಂಬ ಉತ್ತಮ ಫಲಿತಾಂಶದ ಲಾಭಗಳನ್ನು ಮುಂದೆ ತಾವು ಕಾಣುವವರಿದ್ದೀರಿ. ಇನ್ನು ನಿಮ್ಮ ಸಂಪನ್ಮೂಲಗಳನ್ನು ನೀವು ಈ ವಾರ ಸಂಪೂರ್ಣವಾಗಿ ಚೆನ್ನಾಗಿ ಬಳಸಿಕೊಳ್ಳುವ ವ್ಯವಸ್ಥೆ ನಿಮ್ಮದಾಗಲಿದೆ. ಕೆಲವು ಪ್ರಮುಖ ಉದ್ದೇಶಕ್ಕಾಗಿ ನೀವು ಪ್ರಯಾಣಿಸಬೇಕಾಗಲೂಬಹುದು. ಈ ವಾರ ಹಠಾತ್ತಾಗಿ ಪ್ರಯಾಣವೂ ಸಹ ಹೂಡಿಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇದರ ಜೊತೆಗೆ ಮನೆಯಲ್ಲಿ ಅಡಚಣೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಬರುವ ಒಂದು ವ್ಯವಸ್ಥೆ ಇದೆ. ಸ್ವಲ್ಪ ಸಾಂಗತ್ಯದಿಂದ ಉತ್ತಮ ವಿಚಾರದಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ವಾರಾಂತ್ಯದಲ್ಲಿ ಸ್ಥಗಿತಗೊಂಡಿದ್ದ ಯೋಜನೆಗಳು ಈ ವಾರದಲ್ಲಿ ಮತ್ತೆ ಕಾರ್ಯತತ್ಪರವಾಗುವ ಒಂದು ವ್ಯವಸ್ಥೆ, ಯಶಸ್ವಿಯಾಗುವ ವ್ಯವಸ್ಥೆ ತಾವು ಕಂಡುಕೊಳ್ಳುತ್ತೀರಿ ಸಂತೋಷದಿಂದ. ಇದರ ಜೊತೆಗೆ ವಾರಾಂತ್ಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಚಿಂತೆ ಮಾಡಿದರೆ ತುಂಬ ಉತ್ತಮ. ಮಕ್ಕಳ ಬಗ್ಗೆ ಆಗಾಗ ಚರ್ಚಿಸುತ್ತೀರಿ. ಒಳ್ಳೆಯ ವಿಷಯಗಳನ್ನು ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮಗೆ ಈ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸಿರು ಹುಲ್ಲಿನ ಜೊತೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಹತ್ತಿರದಲ್ಲಿರುವ ಆಕಳುಗಳಿಗೆ ತಿನ್ನಲು ಕೊಟ್ಟರೆ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಾಕಷ್ಟು ಉತ್ತಮವಾಗಿರುತ್ತದೆ. ಇದರೊಂದಿಗೆ ಏಕಾದಶ ಸ್ಥಾನದಲ್ಲಿ ನಿಮಗೆ ಅನುಕೂಲ ಮತ್ತು ಪ್ರತಿಕೂಲಕರವಾದ ಒಂದು ಗ್ರಹಗಳು ಕುಳಿತಿರುವುದರಿಂದ ವ್ಯವಹಾರದ ಆದಾಯವೂ ಸಹ ಸಂಪೂರ್ಣವಾಗಿ ಹೆಚ್ಚಾಗಲಿದೆ. ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದ ಬಗ್ಗೆ ಅರ್ಥಪೂರ್ಣ ಫಲಿತಾಂಶಗಳನ್ನು ಈ ವಾರ ತಾವು ಕಾಣುವವರಿದ್ದೀರಿ. ಜನರು ನಿಮ್ಮ ಕೆಲಸವನ್ನು ಅಚ್ಚುಮೆಚ್ಚುತ್ತಾರೆ. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಈ ವಾರ ತಾವು ಕಾಪಾಡಿಕೊಳ್ಳುತ್ತೀರಿ. ಹೊಸದಾಗಿ ಸೃಜನಶೀಲ ವಿಚಾರಗಳಿಂದ ತಾವು ಉತ್ತಮವಾದ ಒಂದು ಪ್ರಭಾವಿ ಜನರೊಂದಿಗೆ ಪರಿಚಿತಗೊಂಡು ಪ್ರಭಾವಯುತವಾಗಿ ಮುಂದುವರಿಯುವ ವ್ಯವಸ್ಥೆ ನಿಮ್ಮದಾಗಲಿದೆ. ನಿಮ್ಮ ಶತ್ರುಗಳ ಮೇಲೆ ನೀವು ಮೇಲುಗೈ ಸಾಧಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ. ಉತ್ತಮ ಸಾಮಾಜಿಕ ಜಾಲತಾಣಗಳಲ್ಲಿ ಮುಂದುವರಿಯುವ ವ್ಯವಸ್ಥೆ ನಿಮ್ಮದಿದ್ದರೆ ಅದು ಸಂತೋಷವನ್ನು ತಂದುಕೊಡುತ್ತದೆ. ಇನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ನೀವು ಗಮನಾರ್ಹವಾದ ಒಂದು ವ್ಯಾಪಾರ ವ್ಯವಹಾರ ಅವಕಾಶಗಳನ್ನು ಈ ವಾರ ಕಾಣುವವರಿದ್ದೀರಿ. ಅದು ತುಂಬ ಒಳ್ಳೆಯ ಫಲಿತಾಂಶವನ್ನೇ ನೀಡಲಿದೆ. ಮುಂದುವರಿಯಿರಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯವೊಂದು ಅಥವಾ ಪ್ರಯಾಣವನ್ನು ಏನಾದರೂ ಮಾಡುವುದಿದ್ದರೆ ಉತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ. ವಿಶೇಷವಾಗಿ ಈ ವಾರದಲ್ಲಿ ತಾವು ರಾಜಕೀಯದವರೊಂದಿಗೆ ಭೇಟಿಯಾಗುವ ವ್ಯವಸ್ಥೆಯೂ ಸಹ ಕಲ್ಪಿತವಾಗಲಿದೆ. ಅದನ್ನು ಆಲೋಚಿಸಿ ಮುಂದುವರಿಯಿರಿ ವೀಕ್ಷಕರೇ, ಒಳ್ಳೆಯದಾಗಲಿ. ಇನ್ನು ನಿಮ್ಮ ನಾಯಕತ್ವದಲ್ಲಿ ಹೆಚ್ಚಿನ ಒಂದು ಅನುಭವವಿದ್ದವರು ರಾಜಕೀಯಕ್ಕೂ ಸಹ ಪ್ರವೇಶಿಸಲು ಉತ್ತಮವಾದ ಫಲಿತಾಂಶಗಳಿದೆ. ಅದರೊಂದಿಗೆ ಮುಂದುವರಿಯಿರಿ. ನಿಮ್ಮ ಊರಿನ ಗುರು ಹಿರಿಯರ ಮಾರ್ಗದರ್ಶನ ಅಥವಾ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಹೋದರೆ ತುಂಬ ಉತ್ತಮ. ಜೊತೆಗೆ ಮನೆ ದೇವರನ್ನು ಮರೆಯದೆ ಪ್ರಾರ್ಥನೆ ಮಾಡಿ ಮುಂದುವರಿಯಿರಿ ವೀಕ್ಷಕರೇ. ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ನಿಮ್ಮ ಗುರುಗಳ ಬಗ್ಗೆ ಅಸಡ್ಡೆ ತೋರಬೇಡಿ. ನಿಮ್ಮ ಗುರಿ, ಗಮ್ಯ ಮತ್ತು ಗಮನ ಮತ್ತು ಗೋಚರ ಸದಾ ನಿಮ್ಮ ಒಂದು ನೆನಪಿನಲ್ಲಿಟ್ಟು ಮುಂದುವರೆದರೆ ತುಂಬ ಉತ್ತಮ. ಗುರುವಾರ ಕೆಲವು ಕಠಿಣ ಕಾರಣಗಳಿಂದ ಮನೆಯಲ್ಲಿ ಸ್ವಲ್ಪ ತೊಂದರೆ ಅಥವಾ ಮನಸ್ತಾಪಗಳಾಗುವ ವ್ಯವಸ್ಥೆ ಇದೆ. ಎಚ್ಚರಿಕೆಯಿಂದ ತಾಳ್ಮೆಯಿಂದ ನಗುನಗುತ್ತಾ ಮುಂದುವರಿಯಿರಿ. ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಓದಲು ಬಂದರೆ ಓದಿ ಅಥವಾ ಆಡಿಯೋ ವಿಡಿಯೋಗಳನ್ನು ಕೇಳುವುದಿದ್ದರೆ ಬೆಳಗ್ಗೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಸಂಜೆ ಆಗಲಾದರೂ ಸಹ ಪ್ರಾರ್ಥನೆ ಮಾಡಿ ಅಥವಾ ಕೇಳಿ. ತುಂಬ ಒಳ್ಳೆಯ ಫಲಿತಾಂಶಗಳು ಮನೆಯಲ್ಲಿ ಸೃಜನಶೀಲಾತ್ಮಕ ನಕಾರಾತ್ಮಕ ಶಕ್ತಿಗಳು ಹೋಗಿದ್ದಾಗ ಧನಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಮೂಡಿ ಬರುತ್ತದೆ. ಮಾಡಿ ನೋಡಿ ವೀಕ್ಷಕರೇ, ಒಳ್ಳೆಯದಾಗಲಿ. ಜೊತೆಗೆ ವಾರ ಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ.
ಇನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮಗೆ ತುಂಬ ಅನುಕೂಲಕರವಾಗಿದೆ. ಒಳ್ಳೆಯ ಪ್ರಾರಂಭದೊಂದಿಗೆ ವಾರವನ್ನು ಪ್ರಾರಂಭಿಸುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ವಾರ ಸಂಪೂರ್ಣ ಸುಧಾರಿಸುವ ವ್ಯವಸ್ಥೆ ಇದೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ವಾರ ಒಳ್ಳೆಯ ವಾರವಾಗಲಿದೆ. ಇನ್ನು ಕೆಲಸದಲ್ಲಿ ನಿಮಗೆ ಉನ್ನತ ಹುದ್ದೆ ಅಥವಾ ಪ್ರಮೋಷನ್ ದೊರೆಯುವ ವಾರ ನಿಮ್ಮದಾಗಲಿದೆ. ತಾತ್ಕಾಲಿಕ ಆದಾಯದ ಮೂಲಗಳು ಶಾಶ್ವತವಾಗಿ ಆದಾಯವಾಗುವ ಒಂದು ಪರಿವರ್ತನೆಯಾಗುವ ವಾರ ನಿಮ್ಮದಾಗಲಿದೆ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ ಈ ವಾರ ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ನೀವು ಪ್ರತಿದಿನ 6 ಬಾದಾಮಿಗಳನ್ನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ನಿಮ್ಮ ಮನೆದೇವರನ್ನು, ಕುಲದೇವರನ್ನು ಅಥವಾ ನಿಮ್ಮ ಇಷ್ಟದೇವರನ್ನು ಪ್ರಾರ್ಥಿಸಿ ಅದನ್ನು ತಿಂದರೆ ತುಂಬ ಉತ್ತಮವಾದ ನೆನಪಿನ ಶಕ್ತಿ ನಿಮಗೆ ಉಳಿಯಲಿದೆ. ಇನ್ನು ನೀವು ರಿಯಲ್ ಎಸ್ಟೇಟ್ ಹಣವನ್ನು ಏನಾದರೂ ಹೂಡಿಕೆ ಮಾಡುವವರಿದ್ದರೆ ಈ ವಾರ ಮಾಡಿ ಉತ್ತಮ ಫಲಿತಾಂಶ ಅಥವಾ ಲಾಭಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ಹೊಸ ವಾಹನವನ್ನು ಖರೀದಿಸುವ ಒಂದು ಆಲೋಚನೆಯಲ್ಲಿದ್ದರೆ ಉತ್ತಮವಾಗಿದೆ. ಈ ವಾರ ನಿಮ್ಮ ವೈವಾಹಿಕ ಜೀವನವು ಸಾಕಷ್ಟು ಉತ್ತಮವಾದ ಒಂದು ಯಶಸ್ಸಿನತ್ತ ಸಾಗಲಿದೆ. ಹಳೆಯ ಸಾಲಗಳನ್ನು ಈ ವಾರ ಮರುಪಾವತಿ ಮಾಡುವ ವ್ಯವಸ್ಥೆ ನಿಮಗೆ ಕಲ್ಪಿತವಾಗಲಿದೆ. ಇನ್ನು ನಿಮ್ಮ ಕೆಟ್ಟ ಸಹವಾಸದಿಂದ ದೂರವಿದ್ದರೆ ತುಂಬ ಉತ್ತಮ. ಆರೋಗ್ಯದ ಕಡೆ ಗಮನ ಇರಲಿ. ಮಾರ್ಗದರ್ಶನ ಹಿರಿಯರದಾಗ ತೆಗೆದುಕೊಂಡರೆ ತುಂಬ ಉತ್ತಮ. ಇನ್ನು ಶುಕ್ರವಾರ ನೀವು ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ಚರ್ಚೆ ಮಾಡಿ ಒಳ್ಳೆಯ ನಿರ್ಧಾರಗಳತ್ತ ಗಮನ ಹರಿಸಲು ತುಂಬ ಉತ್ತಮವಾದ ವಾರ ನಿಮ್ಮದಾಗಲಿದೆ. ಇನ್ನು ತುಳಸಿ ಮರದಿಂದ ಗಂಧವನ್ನು ಹಚ್ಚಿ ಅಥವಾ ತೇದು ಹಣೆಗೆ ತಿಲಕವನ್ನು ಇಟ್ಟುಕೊಂಡು ನಿಮ್ಮ ಕಾರ್ಯದಲ್ಲಿ ಮುಂದುವರೆದರೆ ಎಲ್ಲ ವಿಘ್ನಗಳು ದೂರ ಆಗುವ ಸಾಧ್ಯತೆ ಹೆಚ್ಚಾಗಲಿದೆ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ನೋಡುವುದಾದರೆ ಇಲ್ಲಿಯವರೆಗೂ ಅನುಭವಿಸಿದ ಎಲ್ಲ ಕಷ್ಟ ನಷ್ಟಗಳು ದೂರಾಗಿ ಈ ವಾರ ನೀವು ತುಂಬ ಸಕಾರಾತ್ಮಕವಾಗಿ ಸಂತೋಷದಿಂದ ಮುಂದುವರಿಯಲು ತುಂಬ ಒಳ್ಳೆಯ ಒಂದು ವಾರವಾಗಿದೆ. ವೀಕ್ಷಕರೇ, ಒಳ್ಳೆಯದಾಗಲಿ. ಇಡೀ ವಾರ ನಿಮ್ಮನ್ನು ವಿಶೇಷವಾಗಿ ಹಂತವಾಗಿ ಸಂತೋಷದಿಂದ ಮುಂದುವರಿಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಏನಾದರೂ ಸಾಧಿಸುವ ವ್ಯವಸ್ಥೆ ಇದ್ದರೆ ಅದನ್ನು ಈ ವಾರ ಸಾಧನೆಯತ್ತ ನಿಮ್ಮ ಜೀವನ ಸಾಗಲಿ. ಜೊತೆಗೆ ಉತ್ತಮವಾದ ಪ್ರೇಮ ಬಾಂಧವ್ಯದೊಂದಿಗೆ ಕುಟುಂಬದಲ್ಲಾಗಲಿ, ಆಫೀಸಿನಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಎಲ್ಲರೊಂದಿಗೂ ಸಂತೋಷದಿಂದ ಇರುವ ವಾರ ನಿಮ್ಮದಾಗಲಿದೆ. ಜೊತೆಗೆ ಅದೃಷ್ಟವೂ ಸಹ ಈ ವಾರ ಕೂಡಿ ಬರುವ ವ್ಯವಸ್ಥೆ ಇದೆ. ಯುವಕರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಈ ವಾರ ತುಂಬ ಅನುಕೂಲಕರವಾಗಿದೆ. ಹಳೆಯ ವಿವಾದಗಳು ಈ ವಾರ ಬಗೆಹರಿದು ಆನಂದದಾಯಕವಾದ ಜೀವನವನ್ನು ಅನುಭವಿಸಲು ನಿಮಗೆ ಒಳ್ಳೆಯದಾಗಲಿದೆ. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರೆ ಸಂತೋಷದಿಂದ ಭಾಗವಹಿಸಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ದನ್ನು ಯಾರಿಗೆ ತಿಳಿಸಿದಿರಿ ಅದು ಅದರೊಂದಿಗೆ ಸಿಲುಕಿಕೊಂಡ ಹಣವನ್ನು ಹಿಂತಿರುಗಿಸುವ ವಾರ ನಿಮ್ಮದಾಗಲಿದೆ. ಯಾರಾದರೂ ಕಲಾ ಜಗತ್ತಿನಲ್ಲಿ ಅಂದರೆ ಆ್ಯಕ್ಟರ್ಸ್ ಆಗಲಿ ಅಥವಾ ಧಾರಾವಾಹಿ ಮಾಡುವವರಾಗಲಿ ಉತ್ತಮ ಒಂದು ತೊಡಗಿಕೊಳ್ಳುವಿಕೆಯಲ್ಲಿ ಈ ವಾರ ತುಂಬ ಉತ್ತಮ ಸಂತೋಷದ ವಿಚಾರವನ್ನು ತಾವು ಮುಂದುವರಿಯುತ್ತೀರಿ. ಒಳ್ಳೆಯ ಹೆಸರನ್ನು ಮಾಡುವ ವ್ಯವಸ್ಥೆ ನಿಮ್ಮದಾಗಲಿದೆ. ಈ ವಾರ ಹೆಚ್ಚು ಅನುಕೂಲಕರವಾಗಿರುವುದರಿಂದ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸಂಗಾತಿಯ ಬೆಂಬಲವೂ ಸಹ ನಿಮ್ಮ ವ್ಯಾಪಾರದಲ್ಲಿ ಜೀವನದುದ್ದಕ್ಕೂ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಪ್ರಮುಖ ಸ್ವತ್ತುಗಳನ್ನು ರಕ್ಷಿಸಿಕೊಳ್ಳಲು ಈ ವಾರ ತುಂಬ ಉತ್ತಮವಾಗಿರುತ್ತದೆ. ನೀವೇನಾದರೂ ಉತ್ತಮ ಒಂದು ಹೂಡಿಕೆ ಮಾಡುವುದಿದ್ದರೆ ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ಕೆಲಸದಲ್ಲಿ ನಿಮ್ಮವನ್ನು ಬಹಳವಾಗಿ ಎಲ್ಲರೂ ಪ್ರಶಂಸಿಸುತ್ತಾರೆ. ವಾರಾಂತ್ಯವು ನಿಮಗೆ ಆರ್ಥಿಕ ಲಾಭದ ಅವಕಾಶಗಳನ್ನು ಸಹ ತಂದುಕೊಡುವ ವ್ಯವಸ್ಥೆ ನಿಮ್ಮದಾಗಲಿದೆ. ಆದರೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ನೀವು ಕೆಲವು ಜನರು ನಿಮ್ಮ ಭಾವನೆಗಳನ್ನು ಅಗೌರವಿಸಲು ಪ್ರಯತ್ನಿಸುತ್ತಾರೆ. ಚಿಂತಿಸದಿರಿ. ಕಾಲು ಎಳೆಯುವವರಿದ್ದರೆ ನಮಗೆ ಮುಂದೆ ಹೋಗಲು ಸಾಧ್ಯ. ವೀಕ್ಷಕರೇ, ಯಾರೊಂದಿಗೂ ಭಯ ಬೀಳುವ ಸಾಧ್ಯತೆ ಇಲ್ಲ. ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಧೈರ್ಯವನ್ನು ನಂಬಿ ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ, ನಿಮ್ಮ ಕುಲದೇವರನ್ನು, ನಿಮ್ಮ ಕುಟುಂಬದವರನ್ನು ಪ್ರೀತಿಸಿ ಮುಂದುವರಿಯಿರಿ. ಎಲ್ಲ ಕಷ್ಟ ನಷ್ಟಗಳು ದೂರ ಆಗುವುದರಲ್ಲಿ ಎರಡು ಮಾತಿಲ್ಲ. ಯಾವುದನ್ನು ನಂಬಬೇಡಿ, ನಿಮ್ಮ ಆತ್ಮಸಾಕ್ಷಿಯನ್ನು ನಂಬಿ ಮುಂದುವರಿಯಿರಿ. ವೀಕ್ಷಕರೇ, ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ತಪ್ಪದೇ ಅದನ್ನು ಮಾಡಿ. ಒಳ್ಳೆಯದಾಗಲಿ. ಆದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣೆ ಮಾಡಿ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ರಾಮೇತಿ ರಾಮ ನಾಮ ವರಾನನೆ, ಸಹಸ್ರನಾಮ ತತ್ವಂ ರಾಮನಾಮ ವರಾನನೆ ಇತಿ ಇದನ್ನಾದರೂ ಪಠಣೆ ಮಾಡಿದರೆ, ಇದೂ ಬರದಿದ್ದರೆ ಜೈ ಶ್ರೀರಾಮ್ ಎಂದರೆ ಸಾಕು. ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ವಾಸುದೇವಾಯ ಎನ್ನುವ ಒಂದು ಶ್ರದ್ಧಾಭಕ್ತಿ ಮಂತ್ರವನ್ನು ತಾವು ಪಠಣೆ ಮಾಡಿ. ವೀಕ್ಷಕರೇ, ತುಂಬ ಒಳ್ಳೆಯದಾಗುತ್ತದೆ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ನೋಡುವುದಾದರೆ, ತಮ್ಮಗೂ ತಮ್ಮ ಕುಟುಂಬಕ್ಕೂ ನಮ್ಮ ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ
ಹಾಗೂ ಜಗದಾದಿ ಜಗದ್ಗುರುಗಳ ಹಾಗೂ ಸಮಸ್ತ ಸಾಧು ಸಂತರ ಕೃಪಾಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಆಲೋಚನೆಯ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದ ಸದಾ ಇರಲೆಂದು ಎಲ್ಲರಿಗೂ ಪ್ರಾರ್ಥಿಸುತ್ತಾ, ನಿಮ್ಮ ಕುಟುಂಬಕ್ಕೆ ಧನಧಾನ್ಯ ಭೋಗಭಾಗ್ಯಗಳನ್ನು ನಿಮ್ಮ ಗೃಹದೇವತೆಯು ಕರುಣಿಸಲಿ ಅಥವಾ ಗೃಹದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ನಮಸ್ಕಾರವನ್ನು ಹೇಳುವುದಕ್ಕಿಂತ ಮುಂಚೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ನಮಸ್ಕಾರ ವೀಕ್ಷಕರೇ.